ಅಪ್ಪು ಅವರು ಕಾಶ್ಮೀರದಿಂದ ಕಾಲ್ ಮಾಡಿ ನಿಮ್ಗೆ ರೆಸಿಪಿ ಕೇಳಿದ್ರಂತೆ. ಹೌದೌದು, ಅದೆಲ್ಲ ಪ್ರಪಂಚಕ್ಕೆ ಗೊತ್ತಾಗ್ಬಿಟ್ಟಿದ್ದಲ್ಲ. ಸೊ ಏನಿಲ್ಲ ಪಾಪ ಹಿಂಗೆ ಒಂದು 8:30 ರಾತ್ರಿ ಫೋನ್ ಮಾಡಿದ್ರು, ಚಂದ್ರು ಒಂದೇ ನನಗೆ ಒಂದು 100 ಜನಕ್ಕೆ ಮಟನ್ ಸಾರು ಮಾಡಬೇಕು, ಕೆಂಪು ಕಲರ್ ಸಾರು ಇರಬೇಕು, ಅದು ಸೌದೆ ಒಲೆಯಲ್ಲಿ ಮಾಡ್ತಾ ಇದ್ದೀನಿ, ಹೆಂಗೆ ಒಂದು ಐಡಿಯಾ ಕೊಡಪ್ಪ ಅಂದರು. ಬಸ್ ಬನ್ನಿ ಒಂದು ಐಡಿಯಾ ಕೊಡ್ತೀನಿ ಅಂದೆ. ಎಲ್ಲ ಕೂತ್ಕೊಂಡು ಹಿಂಗೆ ವಿಡಿಯೋ ಮಾಡಿದೆ, ತಿರ್ಗಾ ಸೀದಾ ಕಳಿಸ್ದೆ. ನೋಡಿದ್ರು, ಸಾಯಂಕಾಲ ರಿಸಲ್ಟ್ ಹೇಳಿದ್ರು, ಚಂದ್ರು ನಾಳೆ ಬೆಳಿಗ್ಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ, ಮಾಡಿಬಿಟ್ಟು ಹೇಳ್ತೀನಿ ಅಂದರು. ಅಡುಗೆ ಮಾಡ್ತಾ ವಿಡಿಯೋ ಕಳಿಸಿದ್ರು, ಖುಷಿಯಾಗಿ ತಿಂದರು. ಅದಕ್ಕಿಂತ ಆನಂದ ಏನಿದೆ, ಅಷ್ಟು ದೊಡ್ಡ ವ್ಯಕ್ತಿ ಅಲ್ವಾ. ನಿಮ್ಮ ಸುವರ್ಣವಾಹಿನಿಗೆ ಬಂದಾಗ ಓಪನಿಂಗಲ್ಲಿ ನನ್ನ ಬಗ್ಗೆ ತುಂಬ ಹೊಗಳಿದ್ರು. ಸೊ ಏನದಂದರೆ ಅವ್ರು ನಮ್ಮನ್ನ ಆ ಥರ ಎಲ್ಲ ಯಾವತ್ತಲ್ಲ, ನಮ್ಮ ಹುಡುಗ ನಮ್ಮ ಮನೆಯವನು, ನಮ್ಮ ಫ್ರೆಂಡ್ ರೀ ಚಂದ್ರು ಅಂದರು. ಯಾವತ್ತು ದಿನ ನೆಕ್ಸ್ಟ್ ಡೇ ಬೆಳಿಗ್ಗೆ ನಿಮ್ಮ ಸುವರ್ಣ ಚಾನಲ್ ಅರ್ಧ ಚಾನಲ್ ಅವ್ರು ಅಲ್ಲೇ ಇದ್ದಾರೆ, ಏನ್ರಿ ನಿಮ್ಮ ಬಗ್ಗೆ ಅಷ್ಟೊಂದು ಹೇಳಿದ್ರು ಬಾಸು ಅಂತ. ಸಾಕಲ್ಲ, ಆ ಪ್ರಶಂಸೆ ಸಾಕು, ಇನ್ನೇನು ನಾವು ತೊಗೊಂಡೋಗಿಲ್ಲ. ಇದಾಗಿದೆ ಈಗ ಅದನ್ನು ಇಡಿ. ಯಾವುದು ಇದನ್ನು ಇಡಿ. ಈಗ ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೀನಿ. ಈಗ ಅದನ್ನು ನೀವು ಫ್ಲೇಮ್ ಸ್ಟಾರ್ಟ್ ಮಾಡ್ಕೊಳ್ಳಿ, ಆಯಿತಾ? ಆಯಿತಾ? ಈಗ ಇದಕ್ಕೆ ಒಂದು 5 ಸ್ಪೂನ್ ತುಪ್ಪವನ್ನು ಹಾಕಿ ಅದು ಕಾಯ್ತಾ ಇರಲಿ. ಅಷ್ಟರೊಳಗೆ ನಾನು ಬೇರೆ ಒಂದು ಹೇಳ್ತಾ ಇರ್ತೀನಿ. ಚೆನ್ನಾಗಿ ತುಪ್ಪ ಎಷ್ಟು ಬಿದ್ದರೂ ಅಷ್ಟು ರುಚಿ ರುಚಿ ಶುಚಿ ರುಚಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.